ಇರೋದು ನಾನು. ಸ್ವಲ್ಪ ಲಗೇಜ್ ಇದೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಡೇ 2 ನನ್ನ ಯೂಟ್ಯೂಬಲ್ಲಿ ಇವತ್ತು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇರೋದು. ಏನಪ್ಪ ಅಂತ ಅಂದರೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಇವತ್ತು ಲೆಗ್ ವರ್ಕೌಟ್ ಇದೆ, ಜಿಮ್ಗೆ ಹೋಗಬೇಕು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ಊರಿಗೆ ಹೋಗಬೇಕು. ಅದು ಬೇರೆ ಇದೆ. ಇವಾಗ ವರ್ಕೌಟ್ ಮಾಡೋಕ್ಕೆ ಹೋಗೋಣ. ಟೈಮ್ ಆಯಿತು, ಲೇಟಾಗಿ ಬೇರೆ ಎದ್ದಿದ್ದೀನಿ. ನೈಟು ಲೇಟಾಗಿ ಮಲ್ಕೊಂಡಿದ್ದಕ್ಕೆ ಇವತ್ತು ಲೇಟಾಗಿ ಎದ್ದಿರೋದು. ಅಲ್ಲಿ ಜಿಮ್ಮಲ್ಲಿ ಯಾರ್ಯಾರು ಇದ್ದಾರೆ ನನ್ನ ಫ್ರೆಂಡ್ಸ್ಗಳು ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಫುಡ್ ಏನು ತೊಗೊಂಡಿಲ್ಲ ಇವತ್ತು, ಒಂದು ಬನಾನಾ ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತಗೊಂಡಿಲ್ಲ. ಓಕೆ, ಅಲ್ಲಿ ಸಿಗೋಣ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ. ಹೊಸ್ದಾಗಿ ಮಾಡ್ತಿರೋ ಪ್ರತಿಭೆಗೆ ಬೆಳೆಸಿ ಅಂತ ಕೇಳ್ಕೊತ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಬನ್ನಿ ಎಲ್ಲರೂ ಹೋಗೋಣ. ಇವ್ರ ಹೆಸರು ಚಂದು ಅಂತ. ನಾನು ಪುನೀತಣ್ಣ ಶಿವಾನಂದವರ ಅಭಿಮಾನಿ. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವ್ರ ಹೆಸರು ಕುಮಾರ್ ಸರ್ ಅಂತ ಅಂದ್ಬಿಟ್ಟು. ನಮ್ಮ ವ್ಯೂವರ್ಸ್ಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರೀತಿ ಕನ್ನಡ ವ್ಲಾಗ್ಸ್ ಅಂತ ಇದೆ ನಮ್ಮ ಚಾನಲ್ಲು ನೇಮು. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹಾಯ್ ಪಾರ್ವತಿ. ಇವರೇ ವೇದ. ಹಾಯ್ ವೇದ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಹೇಳ್ತೀರಾ? ಓಕೆ, ಸೌಂಡ್ ಕಮ್ಮಿ ಕೊಡ್ತೀನಿ. ಹೇಳಿ ಏನಾದರೂ ನಮ್ಮ ವ್ಯೂವರ್ಸ್ಗೆ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪಾರ್ವತಿ, ಇವ್ರು ನನ್ನ ಫ್ರೆಂಡು ಪಾರ್ವತಿ ಅಂತ ಅಂದ್ಬಿಟ್ಟು. ಹಾಯ್ ಹೇಳಿ. ಇಲ್ಲ ಅನ್ರೆಸ್ಪೆಕ್ಟು. ಇವ್ರ ಹೆಸರು, ನಿಮ್ಮ ಹೆಸರು? ನಾಗರಾಜ್ ಅಂತ ಅಂದ್ಬಿಟ್ಟು. ಇವರು ನಮ್ಮ ಜಿಮ್ಮಿಗೆ ಬರ್ತಾರೆ. ಸರ್ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ಪ್ರೀತಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ಪ್ರೀತಿ ಕನ್ನಡ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ ಹೌದು. ನಮ್ಮ ಜಿಮ್ ನೋಡಿ, ಇವರೇ ಕೋಚರು ವಿತ್ ಓನರು ಎರಡು ಕೂಡ. ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಪೀಸಾಗಿ ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಯಪ್ಪ ದೇವ್ರೆ, ನನಗಿಷ್ಟ ಆಗದೆ ಇರೋದೇ ಈ ಲೆಗ್ ವರ್ಕೌಟು. ಆದರೂ ಬಾಡಿಗೆ ಮಾಡಲೇಬೇಕು ಎಲ್ಲ ವರ್ಕೌಟ್ಗಳು ಅಂತ ಈ ಲೆಗ್ ವರ್ಕೌಟ್ನ ಮಾಡ್ತೀನಿ ಅಷ್ಟೇ. ಅಕ್ಕ, ನೀವು ಈ ಥರ ವೆಯ್ಟ್ ಹಾಕೊಳ್ತೀರ ಮಾಡಿದ್ರೆ ಹೆಂಗ ಅಕ್ಕ ನೀವು? ತಲೆ ಕೆಡಿಸ್ಕೊಬೇಡಿ, ಇವಾಗ ಮಾತಾಡಿ ಕಟ್ ಮಾಡ್ತೀನಿ. ಅಕ್ಕ, ಪೂಜಾ ಅಕ್ಕ, ಇದೆಲ್ಲ ವಾರ್ಮ್ ಅಪ್ ಅಷ್ಟೇ. ಅಷ್ಟೇ ಇರೋದು ನಾನು. ಚಿಕ್ಕ ಹುಡುಗಿ. 1 2 3 4 5 6. Come on. 7, very nice. 8, perfect. Come on. 9, last one. Super. ಇದೊಂದು ಸ್ಯಾಂಪಲ್ ಕೊಟ್ಟಿದ್ದೀನಿ. ಓಕೆ.
ನೋಡ್ತೀನಿ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ, ಓಕೆನಾ? ಇವ್ರ ಹೆಸರು ಸಂತೋಷ್ ಅಂತ, ನನ್ನ ಜಿಮ್ ಫ್ರೆಂಡ್ಸು. 1 ಇಯರ್ ಆಯ್ತಲ್ವಾ ನಮ್ಮ ಫ್ರೆಂಡ್ಸ್ ಆಗಿ. ಇದು ನಮ್ಮ ಫ್ರೆಂಡು ಮನೇಲೆ ಹೋಮ್ ಮೇಡ್ ಕುಕ್ಕೀಸ್ ಮಾಡ್ತಾಯಿದ್ದಾರೆ. ಇದು ಚಾಕ್ಲೇಟ್ ಸ್ಟ್ರಾಬೆರಿ ಕುಕ್ಕೀಸ್. ಇದು ಚೆನ್ನಾಗಿದೆ ಟೇಸ್ಟು. ನಿಮಗೂ ಬೇಕಂತ ಅಂದರೆ ಅವರು ಬ್ಯಾಂಗ್ಳೂರಲ್ಲೇ ಅದ ಅಂತ ಅಂದರೆ ಹೋಮ್ ಡೆಲಿವರಿ ಕೊಡ್ತಾರೆ. ನೋಡಿ, ನಿಮಗೂ ಬೇಕಂತ ಅಂದರೆ ಆರ್ಡರ್ ಮಾಡಿ. ಅವರ ಇನ್ಸ್ಟಾಗ್ರಾಮ್ ಐಡಿನ ಕೆಳಗಡೆ ಆ್ಯಡ್ ಮಾಡಿರ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಚಾಕ್ಲೇಟ್ ಕುಕ್ಕೀಸು, ಇದು ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಇವಾಗ ರಿವ್ಯೂ ಇವ್ರ ಹತ್ರನೇ, ನಮ್ಮ ಜಿಮ್ಮಲ್ಲಿ ಇದ್ದಾರಲ್ಲ ಅವ್ರ ಹತ್ರನೇ ಹೇಳಿಸ್ತೀನಿ. ಇದು ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತು ನಿಮಗೆ? ಟೇಸ್ಟ್ ಮಾಡಿ. ಇದು ಆಮ್ಲಾ ಚಾಕ್ಲೇಟ್ ಬ್ರೌನೀಸು, ಮಿಲ್ಕ್ ಚಾಕ್ಲೇಟ್ ಬ್ರೌನೀಸ್. ಇದು ಚೆನ್ನಾಗಿದೆ ಸರ್. ಇವಾಗ ನೀವೇ ಟೇಸ್ಟ್ ಮಾಡ್ತೀರಾ ಸರ್? ನೀವೇ ಮಾಡಿ ನೋಡಿ, ನಿಮಗೂ ಬೇಕಂತ ಅಂದರೆ ಆರ್ಡರ್ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್. ನಿಮಗೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಇವಾಗ ರಿವ್ಯೂ ಇವರೇ ಕೊಡ್ತಾರೆ ಸರ್, ಅದರದ್ದು ವಿಡಿಯೋ ಹಾಕ್ತೀನಿ ನೋಡಿ. ತಿನ್ನಿ ಸರ್, ಹೇಗಿದೆ ಟೇಸ್ಟು? ಚೆನ್ನಾಗಿದೆ ಟೇಸ್ಟು, ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಕಾಫಿ ಫ್ಲೇವರ್ ಬರ್ತಿದೆಲ್ಲ ಹೌದು, ತಿಂತಾ ಇದ್ರೆ. ಹೌದು, ಓಕೆ. ಇವಾಗ ನಮ್ಮ ವೇದ ಅವ್ರು ತಿಂತಾ ಇದ್ದಾರೆ. ಮೇಡಮ್, ಜಿಮ್ಮು ಟ್ರೈನರ್ ವೇದ ಅಂತ ಹೇಳಿ. ಚೆನ್ನಾಗಿದೆ, ಯಮ್ಮಿ ಆಗಿದೆ, ಕ್ರೇಜಿ ಆಗಿದೆ ತಿನ್ನಕ್ಕೆ. ಹಾಂ, ಫ್ಲೇವರ್ ಯಾವ ಥರ ಬರ್ತಿದೆ? ಕಾಫಿ ಫ್ಲೇವರ್ ಬರ್ತೈತೆ, ಚೆನ್ನಾಗಿದೆ ಅಲ್ಲ? ನೀವು ಕೂಡ ಬುಕ್ ಮಾಡಿ. ಇನ್ನೂ ಟೇಸ್ಟ್ಗಳು ತುಂಬ ಚೆನ್ನಾಗಿದೆ ಎಲ್ಲ. ಮತ್ತೆ 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 ಆರ್ಡರ್ ಮಾಡ್ತೀರಾ ನೀವೇನು? ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಹಾಂ, ಮನೇಲಿ ಮಾಡ್ಕೊಂಡು ತಿನ್ನಿ. ಮನೇಲಿ ಮಾಡ್ಕೊಂಡು ತಿನ್ನಿ ಅಲ್ಲ, ಅದು ಮನೇಲೇ ಮಾಡಿರೋದು. ಮನೇಲಿ ಅಂದ್ರೆ ಇವ್ರನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ ಮನೆಲ್ಲ ಮಾಡಿದಿಲ್ಲ, ಮನೇಲೇ ಮಾಡಿರೋದಿದ್ದು. ಅಂದರೆ ಅವರೇ ಮನೇಲೇ ಕುಕ್ ಮಾಡ್ತಾರೆ. ಚೆನ್ನಾಗಿದೆ, ಹೋಮ್ ರೆಮಿಡಿ. ಸೊ ಬುಕ್ ಮಾಡ್ಕೊಳ್ಳಿ, ಸಖತ್ತಾಗಿದೆ. ಎಲ್ಲ ಫ್ಲೇವರು ಚೆನ್ನಾಗಿದೆ. ಇದು ಕೇಕ್ಸ್. ಇದು ನನಗೆ ಸ್ಯಾಂಪಲ್ ಕೊಟ್ಟಿದ್ದಾರೆ. ಈ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಂತ. ಆ್ಯಕ್ಚುಲಿ ಮುಂಚೆ ಒಂದು ಸ್ಯಾಂಪಲ್ ಕೊಟ್ಟಿದ್ರು ಸ್ವಲ್ಪ. ನಾನು ಅದರಲ್ಲಿ ಯಾವ ಟೇಸ್ಟ್ ನನಗೆ ತುಂಬ ಓಕೆ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ಯಾವ ಫ್ಲೇವರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ನಾನು ಆರ್ಡರ್ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮ ಅವ್ರಿಗೂ ಇದನ್ನು ತಿನ್ಸೋಣ ಈ ಟೇಸ್ಟ್ನ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಚೆನ್ನಾಗಿದೆ, ನೀವು ಕೂಡ ಬುಕ್ ಮಾಡಿ. ಥ್ಯಾಂಕ್ ಯು. ನಿಮಗೂ ಕೂಡ ಈ ಕುಕ್ಕೀಸ್ ಆ್ಯಂಡ್ ಬ್ರೌನೀಸ್ ಬೇಕು ಅಂತ ಅಂದರೆ ಇವ್ರ ಇನ್ಸ್ಟಾಗ್ರಾಮ್ ಐಡಿನ ಕೆಳಗಡೆ ಆ್ಯಡ್ ಮಾಡಿರ್ತೀನಿ. ನೀವು ಕೂಡ ಹೋಗಿ ಆರ್ಡರ್ ಮಾಡ್ಬೋದು. ಹತ್ತು ಚಂದು. ನಾನು ಊರಿಗೆ ಹೋಗೋಕ್ಕೆ ರೆಡಿ ಆದೆ. ಇವಾಗ ಹೋಗಬೇಕು. ಇವಾಗ 12:45 1 ಗಂಟೆ ಹಂಗೆ ಹೊರಡ್ತೀನಿ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ನಮ್ಮೂರಿಗೆ ಹೋಗಬೇಕು. ಆದರೆ ಮಧ್ಯ ವೀಡಿಯೋ ಮಾಡ್ತಾಯಿರ್ತೀನಿ. ಇವತ್ತಿನ ಡ್ರೆಸ್ ಇದು ಚೆನ್ನಾಗಿದೆ ಅಲ್ಲ? ಓಕೆ. ಈ ಟಾಪ್ನ ಬಂದು ನಾನು ವಿ ಪುರಮಲ್ಲಿ ತೊಗೊಂಡಿದ್ದು. ಓನ್ಲಿ 200 ರುಪೀಸ್ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಸೃಷ್ಟಿ ಬರೋಕ್ಕಾಗಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಸ್ವಲ್ಪ ಲಗೇಜ್ ಇದೆ, ತಗೊಂಡು ಹೋಗಬೇಕು. ಎತ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು? ಯಾವುದಾದ್ರೂ ಆಟೋಗಳು ಸಿಕ್ಕಿದ್ರೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ ಚಂದು ಬರ್ತಾರೆ, ಅವ್ರ ಜೊತೆ ಹೋಗ್ತೀನಿ. ಅವರು ಕೂಡ ಮೈಸೂರು ಗಂಟ ಬರ್ತಾರೆ. ಬಸ್ ಸ್ಟಾಪ್ವರೆಗೆ ನಮ್ಮ ಅಣ್ಣನೇ ಬಿಟ್ಕೊಟ್ರು. ಥ್ಯಾಂಕ್ ಯು ಬ್ರೋ.
2 ಅವರ್ಸ್ಗೆ ಹೋಗಬೇಕಾಗಿರೋ ಬಸ್ಸು 3 ಅವರ್ಸ್ ಆದರೂ ಕೂಡ ಮೈಸೂರಿಗೆ ಹೋಗಲಿಲ್ಲ. ನಾನ್ ಸ್ಟಾಪ್ ಅಂತ ಹತ್ತಿದ್ದಕ್ಕೆ ಎಲ್ಲ ಸ್ಟಾಪ್ಗಳಲ್ಲೂ ಸ್ಟಾಪ್ ಕೊಟ್ಕೊಂಡು ಹೋದರು ಇವರು. 3 ಟೈಮ್ಸ್ ನಿದ್ದೆ ಮಾಡಿ ಎದ್ದರೂ ಕೂಡ ಬಸ್ ಮಾತ್ರ ಹೋಗಲೇ ಇಲ್ಲ. ತುಂಬ ಲೇಟ್ ಮಾಡಿದ್ರು. 2 ಅವರ್ಸ್ಗೆ ಹೋಗೋದೆಲ್ಲ 3 ಅವರ್ಸ್ ಎಲ್ಲ ಮಾಡಿದ್ರು. ತುಂಬ ರಶ್ ಇತ್ತು. ಗುದ್ದಾಡ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಬಸ್ ಹತ್ಕೊಂಡು ಸೀಟ್ ಹಿಡ್ಕೊಂಡು ಕೂತ್ಕೊಂಡು. ಹೇಗಿದೆ ಇಡ್ಲಿ? ಚಂದು, ನಾನೇ ಮಾಡಿದ್ದು. रुको जरा सबर करो बोला धक्का ಹಾಗೆ ಇಬ್ಬರು ಕೂಡ ಫಿಲ್ಟ್ರ್ ಕಾಫಿನ ಕುಡ್ಕೊಂಡು ಅಲ್ಲಿಂದ ಅವನು ಯಾವುದೋ ಮದುವೆಗೆ ಹೋಗಬೇಕು ಅಂತ ಹೊರಟ. ನಾನು ಊರ ಕಡೆ ಈ ಸೈಡ್ ಬಂದುಬಿಟ್ಟೆ. ಹಾಗೋ ಈಗೋ ನಮ್ಮ ಕೆ ಆರ್ ನಗರಕ್ಕೆ ಬಂದಾಯಿತು. ಇವರು ನಮಗೆ ಬಸ್ಸಲ್ಲೇ ಪರಿಚಯ ಆಗಿತ್ತು, ಲಾವಣ್ಯ ಅಂತ ಅಂದ್ಬಿಟ್ಟು. ಕೆ ಆರ್ ನಗರ ಬಸ್ ಸ್ಟಾಪ್ ಇದು. ಕೆ ಆರ್ ನಗರದವ್ರು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮ್ಮ ಕೆ ಆರ್ ನಗರದ ಹುಡುಗಿನೆಯ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಇದು ಕೆ ಆರ್ ನಗರ ಬಸ್ ಸ್ಟಾಪ್. ನಾಳೆ ಬಂದು ಎಡ್ತವ್ರೆ ಜಾತ್ರೆ ಇದೆ ಕೆ ಆರ್ ನಗರದಲ್ಲಿ, ಅದಕ್ಕೆ ಫುಲ್ಲು ಕೆ ಆರ್ ನಗರ ಮಿಂಚ್ತಿದೆ. ನಾಳೆ ಯಾರಾದರೂ ಜಾತ್ರೆಗೆ ಹೋಗೋದಿದ್ರೆ ಹೋಗ್ಬೋದು. ಹಾಗೆ ವೆಯ್ಟ್ ಮಾಡಿ ಮಾಡಿ ಬೋರ್ ಆಗಿ ನನ್ನ ಬಸ್ ಕೂಡ ಬಂತು. ಬಸ್ಸಲ್ಲಿ ಸೀಟ್ ಸಿಗೋದಿರಲಿ, ಟರ್ನ್ ಆಗೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು ಬಸ್ ಫುಲ್ಲು. ಹಾಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಕೂಡ ನಮ್ಮ ಅಪ್ಪ ಬಂದಿದ್ದರು. ಏನು ಬೆಂಗಳೂರಿಂದ ಊರಿಗೆ ಬಂದರೆ ಊರಲ್ಲಿ ಕರೆಂಟೇ ಇಲ್ವಲ್ಲೋ? ಹಾಂ, ಊರೇ ಹಂಗೆ, ಕರೆಂಟೇ ಇಲ್ವಲ್ಲೋ ಊರಲ್ಲಿ ಏನಂತ ಗೊತ್ತೇನಕ್ಕ? ಹಾಂ, ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾನೆ, ಹುಲಿ ಹೋಯ್ತು ಅಂದ್ರೆ ಇಲ್ಲಿ ಹೋಯ್ತು ಅಂತಾನೆ. ಹಂಗೆ ಬೇರೆ ಅಂತಾರ. ಊರಿದು ಒಂದ್ ಕಾಯ್ಗೂ ಜಗ್ಲಾಡ್ತಾರೆ ನಕ್ಕ, ತಲೆ ಇಟ್ಕೊಂಡು ಹೊಡೆದಾಡ್ತಾರೆ ಕಾಯ್ಗೂ. ಆಮೇಲೆ ಅವತ್ತು ಊಟಕ್ಕೆ ಹೋಗ್ತಾರೆ, ಅದೇ ಲೂಲು ಗೊತ್ತಲ್ವಾ, ಅದು ಲೋಟ ಕೊಡ್ತಿದ್ದ, ಲೋಟ ಕೊಡಪ್ಪ ಲೋಟ ಕೊಡ್ತೀನಂತೆ. ಅವ್ರು ಲೂಲ್ ಮಾಡಿದ್ರೆ ಲೋಟ ಎತ್ತಿ ಅಷ್ಟೇ. ಇವಾಗ ನೋಡಿ, ಈ ವಿಡಿಯೋದಲ್ಲಿ ಮಾತಾಡ್ತಿರೋದು ಯಾರು ಅಂತ ಬೆಳಗ್ಗೆ ತೋರಿಸ್ತೀನಿ ಈ ಶಿಷ್ಯ ಯಾರು ಅಂತ. ಇವಾಗ ನಮ್ಮೂರಲ್ಲಿ ಕರೆಂಟ್ ಇಲ್ಲ, ಫೋನಲ್ಲಿ ಚಾರ್ಜರ್ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ. ಊಟ ಮಾಡಿ ಇವಾಗ ಆ ಬಸ್ಸಲ್ಲಿ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಸುಸ್ತಾಗ್ತೈತೆ ನನಗಂತೂ. ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸಿಗೋಣ ನಾಳೆ ಇನ್ನೊಂದು ವ್ಲಾಗಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್, ಸಿ ಯು, ಟಾಟಾ. ಅಲ್ಲಿಂದ ಜರ್ನಿ ಮಾಡಿ ಸುಸ್ತಾಗಿದೆ, ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದ ತಕ್ಷಣವೇ ನಮ್ಮಮ್ಮ ಕಾಯಿ ತಗೊಂಡು ಬೆಳ್ಳುಳ್ಳಿ ಕೆಚ್ಚು ಅಂತ ಕೊಟ್ಟೈತೆ. ಇಷ್ಟೇ ನೋಡಿ ನಮ್ಮ ಮನೆ ಬರಗಳೆಲ್ಲ. और अभी तो रुको, क्लाइमैक्स अभी बाकी है. ಬಾಯ್, ಎಲ್ಲರಿಗೂ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.